ವೀಕ್ಷಕರೇ ನಮಸ್ಕಾರ. ಇದೀಗ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಇದು ಗ್ರ್ಯಾಂಡ್ ಫಿನಾಲೆಗೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ನ ವಿನ್ನರ್ಗೆ ಕೊಡುವಂಥ ಒಂದು ಟ್ರೋಫಿನೂ ಕೂಡ ರಿವೀಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ರಾತ್ರಿಯಲ್ಲಿ ಒಬ್ಬ ಸ್ಪರ್ಧಿಗೆ ಎಷ್ಟು ಪರ್ಸೆಂಟ್ ಅಂದರೆ ಅತಿ ಹೆಚ್ಚು ಓಟ್ಸ್ಗಳು ಬಂದಿರುವಂಥ ಒಬ್ಬ ಸ್ಪರ್ಧಿಯ ಸ್ಥಾನವನ್ನು ಕೂಡ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಯಾವ ಸ್ಪರ್ಧಿ ವಿನ್ ಆದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವ ಸ್ಪರ್ಧಿ ವಿನ್ ಆಗ್ತಾರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇದೀಗ ಬಿಗ್ ಬಾಸ್ ಒಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ನಮ್ಮ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋದಲ್ಲಿ ಈ ಒಂದು ಬಿಗ್ ಬಾಸ್ ಟ್ರೋಫಿನೂ ಕೂಡ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಫ್ಯಾನ್ಸ್ಗಳಿಗೂ ಸಹ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಸಾರಿ ಮಾತ್ರ ಒಂದು ಬಿಗ್ ಬಾಸ್ ಟ್ರೋಫಿ ತುಂಬ ಯೂನಿಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಕಳೆದ ಬಾರಿ ಒಂದು ಗರುಡ ರೀತಿಯಲ್ಲಿ ಒಂದು ಟ್ರೋಫಿನ ರೆಡಿ ಮಾಡಿದ್ರು, ಬಟ್ ಈ ಸಾರಿ ಒಂದು ಬಿಗ್ ಬಾಸ್ ರಿಯಲ್ ಒಂದು ಕಣ್ಣೆ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೇಕು. ಆ ರೀತಿಯ ಒಂದು ಅವಾರ್ಡ್ನ ಅಂದರೆ ಟ್ರೋಫಿನ ರೆಡಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಜನರ ಕನಸಾಗಿತ್ತಿದ್ದು ಟ್ರೋಫಿ ನೋಡಬೇಕು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಕಾಮೆಂಟಲ್ಲಿ, ಯಾಕೆ ಇನ್ನೂ ಬಿಗ್ ಬಾಸ್ ಅವರು ಟ್ರೋಫಿನ ರಿವೀಲ್ ಮಾಡಿಲ್ಲ ಅಂತ. ಫೈನಲಿ ಈ ಒಂದು ಟ್ರೋಫಿನ ರಿವೀಲ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇವತ್ತು ಫ್ರೀ ಫಿನಾಲೆ ಕೂಡ ಇದೆ, ನಾಳೆ ಗ್ರ್ಯಾಂಡ್ ಫಿನಾಲೆ ಇದೆ. ಫ್ರೀ ಫಿನಾಲೆ ಇವತ್ತು ನಾರ್ಮಲ್ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಬಟ್ ನಾಳೆ ಒಂದು ಎಪಿಸೋಡ್ ಗ್ರ್ಯಾಂಡ್ ಫಿನಾಲೆ 6 ಗಂಟೆಯಿಂದ 11 ಗಂಟೆವರೆಗೂ ಟೆಲಿಕಾಸ್ಟ್ ಆಗುತ್ತೆ ಅನ್ನೋ ಸಣ್ಣ ಅಪ್ಡೇಟ್ ಇದೆ. ನೋಡೋಣ ಅದು ಎಷ್ಟೊತ್ತಿಗೆ ಅಪ್ಡೇಟ್ ಆಗುತ್ತೆ ಅಂತ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಏನು ಹೇಳ್ತಾ ಇದ್ದಾರೆ, ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ವಿನ್ನರ್ನ ಒಂದು ಟ್ರೋಫಿ ಪಡೆಯೋಕ್ಕೆ 5 ಕೋಟಿ ಓಟ್ಗಳನ್ನ ಕ್ರಾಸ್ ಮಾಡಿದ್ರು. ಬಟ್ ಈ ಒಂದು ಸೀಸನ್ನಲ್ಲಿ ಎಷ್ಟು ಪರ್ಸೆಂಟ್ ಓಟ್ಗಳು ಕ್ರಾಸ್ ಆಗಿರ್ಬೋದು ಅಂತ ಈಗ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಕ್ವಶನ್ನ ಮಾಡಿದ್ದಾರೆ. ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಕೇಳಿದಾಗ ಅಲ್ಲಿ ಎಲ್ಲರೂ ಕೂಡ ಅಚ್ಚರಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ರಘು ಅವ್ರು ಏನು ಹೇಳ್ತಾರೆ, ಮ್ಯಾಕ್ಸಿಮಮ್ ಬಂದರೂ 12-30 ಕೋಟಿ ಅಂದರೆ 13 ಕ್ರೋರ್ಸ್ ಆ ರೀತಿಯ ಒಂದು ಓಟ್ಗಳು ಕ್ರಾಸ್ ಆಗಿರ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಗಿಲ್ಲಿಯವರು ಒಂದು ಲೆವೆಲ್ಗೆ ಹೋಗಿರುತ್ತೆ ಒಂದು ಲೆವೆಲ್ಗೆ ರೀಚ್ ಆಗಿರುತ್ತೆ ಅಂತ ಕಿಚ್ಚ ಸುದೀಪ್ ಅವ್ರ ಹತ್ರ ಹೇಳ್ತಾರೆ. ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ನಿನ್ನೆ ರಾತ್ರಿಯಲ್ಲಿ ಬಂದಿರುವಂಥ ವೋಟ್ಸ್ಗಳನ್ನ ನೀವು ನೋಡಿದ್ರೆ ಖಂಡಿತ ಶಾಕ್ ಆಗ್ತಾರೆ. ಯಾಕಪ್ಪ ಅಂದರೆ ಕೇವಲ ನಿನ್ನೆ ರಾತ್ರಿಯ ಒಂದು 12 ಗಂಟೆ ರಾತ್ರಿವರೆಗೆ ಮೊದಲ ಸ್ಪರ್ಧೆಗೆ ಬಂದಿರುವಂಥ ಟೋಟಲ್ ಓಟ್ಸ್ಗಳು 37 ಕೋಟಿ ಓಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕಿಚ್ಚ ಸುದೀಪ್ ಅವರೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಮೊದಲ ಸ್ಥಾನದವ್ರಿಗೂ ಮತ್ತು 2 ಮತ್ತು 3ನೇ ಸ್ಥಾನದವ್ರಿಗೆ ತುಂಬ ಅಂದರೆ ತುಂಬ ದೂರ ಇದ್ದೀರಾ ನೀವು ಅಂತಲೂ ಕೂಡ ಹೇಳಿದ್ದಾರೆ. ಬಟ್ ಈ ಒಂದು ವೋಟ್ ಯಾರಿಗೆ ಬಂದಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೆ ಬಂದಿರುತ್ತೆ ಅಂತ. ನಾವು ಅಂದ್ಕೊಂಡಿರ್ಬೋದು, ಬಟ್ ಅಲ್ಲಿ ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಯಾವ ರೀತಿಯ ಒಂದು ಓಟ್ಸ್ಗಳು ಬರ್ತಾ ಇದೆ ಅಂತ. ಬಟ್ ಆದರೆ ಫೈನಲಿ ಈಗ ಒಂದು ವೋಟಿಂಗ್ ರಿಸಲ್ಟ್ ರಿವೀಲ್ ಆಗಿದೆ. ಆ್ಯಕ್ಚುಲಿ ನಿನ್ನೆ ರಾತ್ರಿಯಲ್ಲಿ ಬಂದಿರುವಂಥ ವೋಟ್ಸ್ಗಳು ಟೋಟಲ್ ಆಗಿ ಒಂದು ಮೊದಲ ಸ್ಥಾನದಲ್ಲಿರುವಂಥ ಸ್ಪರ್ಧಿ 37 ಕೋಟಿ ವೋಟ್ಸ್ಗಳನ್ನ ಪಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಇವರೇ ಅಂತ ಹೇಳಿಲ್ಲ, ಬಟ್ ಈ ಒಂದು ಟ್ವಿಸ್ಟ್ನ ಇಟ್ಟಿದ್ದಾರೆ. ಇಲ್ಲಿ ಮೇನ್ ಟಾಪಿಕ್ನ ಅಷ್ಟೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವೋಟ್ಗಳನ್ನ ನೋಡಿ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಆಶ್ಚರ್ಯ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಸೀಸನಲ್ಲಿ ಒಳ್ಳೆ ಹಿಸ್ಟ್ರಿನೇ ಕ್ರಿಯೇಟ್ ಆಗಿದೆ. ಯಾಕಪ್ಪ ಅಂದರೆ ಕಳೆದ ಸೀಸನಲ್ಲಿ ಹನುಮಂತ್ ಅವರು ವಿನ್ ಆಗಿದ್ರು, ಕೇವಲ 5 ಕೋಟಿ ವೋಟ್ಗಳನ್ನ ಪಡ್ಕೊಂಡು ಹನುಮಂತ್ ಅವರು ವಿನ್ ಆಗಿದ್ರು. ಬಟ್ ಈ ಒಂದು ಸೀಸನ್ನ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ 37 ಕೋಟಿ ವೋಟ್ಸ್ಗಳು ಒಬ್ಬ ಸ್ಪರ್ಧಿಗೋಸ್ಕರ. ಯಾಕಪ್ಪ ಅಂದರೆ ಕಳೆದ ಸೀಸನಲ್ಲಿ ಬರೀ 5 ಕೋಟಿನ ವೋಟ್ಗಳನ್ನ ತಗೊಂಡು ಒಂದು ಟ್ರೋಫಿನ ವಿನ್ ಆದರು. ಬಟ್ ಈಗ ಆ 5 ಕೋಟಿ ವೋಟ್ಸ್ಗೂ ಇಲ್ಲಿ 37 ಕೋಟಿ ವೋಟ್ಸ್ಗೂ ಕ್ರಾಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೂ 32 ಕೋಟಿ ವೋಟ್ಸ್ಗಳು ಈ ಒಂದು ಸೀಸನ್ನಲ್ಲಿ ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಯಾವ ರೀತಿ ಅಂದರೆ ಯಾವ ಲೆಕ್ಕಕ್ಕೆ ವೋಟ್ಗಳು ಬೆಳೀತಾ ಇದ್ದಾವೆ ಅಂತ ನೋಡ್ತಾ ಇರ್ಬೋದು. ಬಟ್ ಈ ಒಬ್ಬ ಸ್ಪರ್ಧಿ ಯಾವ ರೀತಿಯ ಒಂದು ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ತಾ ಇರ್ಬೋದು. ನಿಮ್ಮ ಪ್ರಕಾರ ಈ ಒಂದು ಸೀಸನ್ನಲ್ಲಿ ಈ ಒಂದಿಷ್ಟು ವೋಟ್ಸ್ಗಳು ಯಾರಿಗೆ ಬಂದಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ 2ನೇ ಸ್ಥಾನದಲ್ಲಿರುವಂಥ ಸ್ಪರ್ಧೆಯ ವೋಟ್ನ ತೋರಿಸಿದ್ದಾರೆ, ಬಟ್ ಅದು ಅಷ್ಟೆಲ್ಲ ವೋಟ್ಸ್ಗಳು ಬಂದಿಲ್ಲ. ಯಾಕಪ್ಪ ಅಂದರೆ 2ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಮತ್ತು 1ನೇ ಸ್ಥಾನದಲ್ಲಿರುವಂಥ ಸ್ಪರ್ಧೆಯನ್ನು ವೋಟ್ನ ಕಂಪೇರ್ ಮಾಡಿದ್ರೆ ಈ 2ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಮತ್ತು 1ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಇವರಿಬ್ಬರ ವೋಟ್ನ ಕಂಪೇರ್ ಮಾಡಿದ್ರೆ 2ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿಯ ವೋಟ್ಗಳು 1ನೇ ಸ್ಥಾನದ ಸ್ಪರ್ಧಿ ಯಾವ ಮೂಲೆಗೂ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವರ 0.5% ಓಟು 2ನೇ ಸ್ಥಾನದ ಸ್ಪರ್ಧಿಗೆ ಬಂದಿಲ್ಲ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಸೀಸನ್ನ ಹೈಯೆಸ್ಟ್ ವೋಟು ಆ್ಯಕ್ಚುಲಿ ನಿನ್ನೆ ಒಂದು ರಾತ್ರಿದಷ್ಟೇ ತೋರಿಸಿದ್ದಾರೆ, ಇನ್ನೂ 2 ದಿನ ವೋಟಿಂಗ್ ಇದೆ. ನಿಮ್ಮ ಪ್ರಕಾರ ಎಷ್ಟು ವೋಟ್ಸ್ಗಳು ಬರ್ಬೋದು ನೀವೇ ಥಿಂಕ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಕೊನೆಯಲ್ಲಿ ಬಿಗ್ ಬಾಸ್ ಫ್ರೀ ಫಿನಾಲೆ ಅಂತ ತೋರಿಸಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಟ್ರೋಫಿ ರಿವೀಲ್ನ ಇವತ್ತು ಟೆಲಿಕಾಸ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ನಾಳೆಯಿಂದ ಎಲಿಮಿನೇಷನ್ ಅದು ಇದು ಏನೋ ಇರುತ್ತೆ, ಬಟ್ ಇವತ್ತು ಬಿಗ್ ಬಾಸ್ನ ಒಂದು ಟ್ರೋಫಿನ ತೋರಿಸ್ತಾರೆ. ಟ್ರೋಫಿ ನೋಡೋಂತೂ ನಾನಂತೂ ಸೈಕ್ ಆದೆ ಗುರು, ಆ ಲೆವೆಲ್ಗೆ ಒಂದು ಟ್ರೋಫಿ ಇದೆ
ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಈ ಒಂದು ಟ್ರೋಫಿನ ಗೆಲ್ಲಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಇಲ್ಲದೆ ಈಗ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತು ಫ್ರೀ ಫಿನಾಲೆ 9 ಗಂಟೆಗೆ ಶುರು ಆಗುತ್ತೆ, ಮತ್ತು ನಾಳೆ ಒಂದು ಗ್ರ್ಯಾಂಡ್ ಫಿನಾಲೆ ನಾಳೆ ಒಂದು 6 ಗಂಟೆಗೆ ಶುರು ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು ಟ್ರೋಫಿ ನಾಳೆ ನೈಟ್ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ, ಬಟ್ ಯಾರು ಅಂತ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ಯಾರಾಗಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್.